56,000 ಶಾಲೆಗಳಿಗೆ ಕಟ್ಟಡ ಸರಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಬಜೆಟ್ ಅಲ್ಲಿ ಬರೀ 50 ಕೋಟಿ ಅಂದ್ರೆ ಒಂದು ಶಾಲೆಗೆ ಕಟ್ಟಡ ರಿಪೇರಿ ಮಾಡೋದಕ್ಕೆ 50 ಕೋಟಿ ಅಲ್ಲಲ್ಲ ಕಟ್ಟಡ ರಿಪೇರಿ ಮಾಡೋದಕ್ಕೆ ಅಂದ್ರೆ ಒಂದು ಶಾಲೆಗೆ 8,900 ರೂಪಾಯಿ 8,900 ಏನ್ರಿ ಮಾಡ್ತೀರಾ ಒಂದು ಶಾಲೆನ? ಯಡಿಯೂರಪ್ಪ ಅವರು ಜನಪ್ರಿಯ ಒಂದು ಯೋಜನೆ ತರ್ತಾರೆ, ಸೈಕಲ್ ಕೊಡ್ಬೇಕು ಮಕ್ಕಳಿಗೆ 8ನೇ ಕ್ಲಾಸ್ ಮಕ್ಕಳಿಗೆ ಅಂತಂದು. ಆದ್ರೆ ಇದೇ ಬಿಜೆಪಿ ಸರ್ಕಾರ ಕಳೆದ 4 ವರ್ಷದಿಂದ ಸೈಕಲ್ಲೇ ಕೊಡ್ಲಿಲ್ಲ. ಮತ್ತೆ ಬಜೆಟ್ ಅಲ್ಲಿ ಪ್ರತಿ ಸ್ಥಳ ವರ್ಷಕ್ಕೆ ಕಡಿಮೆ ಮಾಡ್ತಾ ಬಂದಿದೆ. ಈ ಬಜೆಟ್ ಅಲ್ಲೂ ಕೂಡ ನೆರವು ಬೇಕು. ಸರ್ಕಾರದಾಗ ಇವ್ರ ಮೇಲೆ ಪಾಷಾ ಅವರೇ, ಇವತ್ತಿನ ವಿಶ್ಲೇಷಣೆ ಹೆಂಗ್ ಬಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಅದ್ರ ಜೊತೆಗೆ ಉತ್ತರ ಕೊಟ್ಬಿಡಿ. ಇವತ್ತಿನ ವಿಶ್ಲೇಷಣೆ ಹೆಂಗ್ ಬಂದ್ ಗೊತ್ತಾ? ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಓದ್ತಾ ಇರೋರು ಹಿಂದುಳಿದ ಬಡ ವರ್ಗದ ಮಕ್ಕಳು. ಅವ್ರ ತಲೆಯಲ್ಲಿ ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ. ಸಮಾಜದಲ್ಲಿ ವಿಷ ಬೀಜ ಬಿತ್ತೋಕೆ ಒಂದು ಪ್ರಾಥಮಿಕ ಹಂತದ ಪ್ರಯತ್ನ ಇದು. ಪ್ರಶ್ನೆ ಮಾಡಿ ಅಂತ ಹೇಳೋ ಮೂಲಕ ಇದೇ ವರ್ಡ್ ಬಿಜೆಪಿ ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ಮಾಡಿದೆ. ನಕ್ಸಲ್ ಕಮ್ಯುನಿಸ್ಟ್ ಮನಸ್ಥಿತಿಯನ್ನ ಪ್ರಶ್ನೆ ಮಾಡಿ ಅಂತ ಹೇಳೋ ಮೂಲಕ ಬಿತ್ತುತ್ತಾ ಇದ್ದಾರೆ. ಪ್ರಶ್ನೆ ಮಾಡೋರೆಲ್ಲರೂ ಬಿಜೆಪಿ ಪ್ರಕಾರ ನಕ್ಸಲರು, ಕಮ್ಯುನಿಸ್ಟ್ಗಳು. ಕರೆಕ್ಟ್, ಅವ್ರ ಮನಸ್ಥಿತಿನೇ ಹಾಗೆ. ನೋಡಿ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹಳಮತದ ಕೊಳೆಯಲ್ಲ ಹೊಸಮತದ ಮತಿಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ಅಂತ. ಏನು ವಿಜ್ಞಾನ ಅಂದ್ರೆ? ವಿಜ್ಞಾನ ಅಂದ್ರೆ ಏನು? ಪ್ರಶ್ನೆ ಮಾಡಿದ್ರೆ ಯಾವುದನ್ನು ಒಪ್ಕೋಬೇಡ ಅಂತ ಹೇಳೋದು, ಇದು ವಿಜ್ಞಾನ. ಇದನ್ನ ತಿಳ್ಕೊಬೇಕು ನಾವು ಮೊದಲು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಬೇಕು. ಎಲ್ಲಿ ಈಗ ಹಿರಿಯ ಶಿಕ್ಷಣ ತಜ್ಞರು ಮುಂಚೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಹೆಸರಾಂತ, ಒಂದ್ ನಿಮಿಷ ಇರಿ, ಸ್ವಲ್ಪ ಇರಿ, ಕರ್ನಾಟಕ ವಿಜ್ಞಾನ ಪರಿಷತ್ತಲ್ಲಿ ಬಹಳ ಚೆನ್ನಾಗಿ ಹಾಕಿದ್ದಾರೆ. ಒಂದ್ ನಿಮಿಷ ಇರಿ, ಸ್ವಲ್ಪ ಇರಿ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೆಸರಾಂತ ಶಿಕ್ಷಣ ತಜ್ಞರು, ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ತಯಾರಿಸಿರ್ತಕ್ಕಂಥ, ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಕೂಡ ಏನು ಪ್ರತಿಯೊಂದು ಕ್ಲಾಸ್ ರೂಮ್ ನಲ್ಲೂ ಕೂಡ ಪ್ರಶ್ನಿಸದೆ ಒಪ್ಪದಿರಿ ಅಂತ ಹಾಕ್ತಾರೆ. ಅದು ಯಾವುದಕ್ಕೆ? ಒಂದ್ ನಿಮಿಷ, ಅದು ಯಾವುದಕ್ಕೆ? ಶಿಕ್ಷಣದ ವಿಚಾರಕ್ಕೆ ಮೇಷ್ಟ್ರು ಹೇಳಿದ್ದೆಲ್ಲ ಒಪ್ಪೋದಕ್ಕಿಂತ ನೀವು ಪ್ರಶ್ನೆಯನ್ನ ಮಾಡಿ, ಯಾವಾಗ ಪ್ರಶ್ನೆಯನ್ನ ಮಾಡ್ತೀರಾ ನಿಮಗೆ ಅದ್ರದ್ದು ಜ್ಞಾನ ವೃದ್ಧಿ ಆಗ್ತದೆ ಅಂತ ಹೇಳಿ ಕ್ಲಾಸ್ ರೂಮ್ಗಳಲ್ಲಿ ಹಾಕ್ಲಿ, ನಾಟ್ ಎ ಪ್ರಾಬ್ಲಮ್. ಬಟ್ ಇದು ಏನಾಗಿದೆ ಗೊತ್ತಾ? ಇಟ್ ಕ್ರಿಯೇಟ್ಸ್ ಎ ಡಿಫ್ರೆಂಟ್ ಇಮೇಜ್. ನೀನ್ ಧೈರ್ಯವಾಗಿ ಬಾ. ಹಾಗಾದ್ರೆ ಏನ್ ಮಾಡಬೇಕು? ಸರ್ಕಾರಿ ಶಾಲೆಗಳಲ್ಲಿ ಮೇಲ್ಛಾವಣಿ ಕೆಳಗೆ ಉದುರೋದಿಲ್ಲ, ಧೈರ್ಯವಾಗಿ ಬಾ. ಶೌಚಾಲಯವೆಲ್ಲ ಕಟ್ಟಿದ್ದೀವಿ, ಧೈರ್ಯವಾಗಿ ಬಾ. ಈ ತರ ಆಗ್ಬಾರ್ದಲ್ಲ. ಯಾವ್ದಾರ ಸರ್ಕಾರ ಇರ್ಬೋದು ನೋಡಿ, ಇನ್ನೊಂದು ಹೇಳ್ತೀನಿ, ಯಾವ್ದಾರ ಸರ್ಕಾರ ಇರ್ಲಿ, ವಿಧಾನಸೌಧದ ಮುಂದೆನೂ ಕೂಡ ಅದೇ ಬೋರ್ಡ್ ಹಾಕ್ಲಿ, ಪ್ರಜಾಪ್ರಭುತ್ವ, ಧೈರ್ಯವಾಗಿ ಬಂದು ಮಿನಿಸ್ಟರ್ನ ಪ್ರಶ್ನಿಸು, MS ಬಿಲ್ಡಿಂಗ್ ಖಾಲಿ ಜಾಬ್ ಅಲ್ಲಿ ಬಂದು ನೀನು ಕೆಲಸ ಮಾಡಿಸಿಕೊಂಡು ಹೋಗು, ಧೈರ್ಯವಾಗಿ ಕೆಲಸ ಮಾಡಿಕೊಂಡು ಹೋಗು ಅಂತ ಅಲ್ಲೂ ಬೋರ್ಡ್ ಹಾಕ್ಲಿ. ಮಜಾ ಗೊತ್ತಾ? ನೋಡಿ, ಹಿಂಗೆ ಪ್ರಶ್ನೆ ಒಂದ್ ನಿಮಿಷ ಸುಪ್ರೀತ್ ಸರ್ ಇದನ್ನ ಗಮನಿಸಿದ್ರ? ಈಗ ಆರ್ಡರ್ ಮಾಡಿದ್ರಲ್ಲ ಮಣಿವಣ್ಣನವರು, ಅವರೇ ಬರ್ಸಿದ್ದು ಅಂತ ಹೇಳಿ, ಅಂದ್ರೆ ಈ ರೀತಿ ಧೈರ್ಯವಾಗಿ ಪ್ರಶ್ನೆ ಮಾಡು ಅಂತ ಹೇಳಿ. ಆ ಆಡಿಯೋ ಸಂಭಾಷಣೆಯಲ್ಲಿ ಕೇಳಿಸ್ಕೊಂಡ್ರ? ನನ್ನನ್ನು ಯಾರು ಪ್ರಶ್ನೆ ಮಾಡಬಾರ್ದು, ನಾನ್ ಕೂತ್ ಡಿಸೈಡ್ ಮಾಡಿದ್ದೀನಿ, ನನ್ನನ್ನು ಯಾರು ಪ್ರಶ್ನೆ ಅಂದ್ರೆ ಎಲ್ಲಿ ದ್ವಂದ್ವ ಸರ್? ಯಾರು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಬರ್ಸಿದ್ದಾರೋ ಆ ಸ್ಕೂಲ್ ಬೋರ್ಡ್ ಅಲ್ಲಿ, ಅವ್ರು ಹೇಳ್ತಿದ್ದಾರೆ ನನ್ನ ಡಿಸಿಷನ್ ಯಾರು ಪ್ರಶ್ನೆ ಮಾಡಬೇಡಿ. ಏನ್ ನಡೀತಿದೆ ಸರ್? ಅಲ್ಲ, ಆ ಅಧಿಕಾರಿ ಬಗ್ಗೆ ನಾವೇನು ಅವ್ರಿಗೆ ಹೇಳಿದ್ಮೇಲೆ ವಾಯ್ಸ್ ನೋಟ್ ಕಳಿಸುವಂತದ್ದು ಇದೆಯಲ್ಲ, ಒಬ್ಬ ಅಧಿಕಾರಿ ಮಾಡುವಂತ ಕೆಲಸ ಅಲ್ಲ. ಅವ್ರಿಗೆ ಯಾವ ರೀತಿ ಅದನ್ನ ತರಾಟೆಗೆ ತಗೊಬೇಕು ಅದನ್ನ ನಮ್ಮ ಸಚಿವರು ಮಾಡೇ ಮಾಡ್ತಾರೆ. ಯಾಕೆ ಮಣಿವಣ್ಣನ ಅವರ ನಡವಳಿಕೆ ನಾವು ಒಪ್ಪುವಂತದಲ್ಲ. ಮಾಡ್ತಾ ಇದ್ದಾರೆ. ಸೊ ಅಧಿಕಾರಿಯಾಗಿ ವಾಯ್ಸ್ ನೋಟ್ ಕಳಿಸೋದು, ಆಮೇಲೆ ಅಧಿಕೃತ ಜ್ಞಾಪನ ಇಲ್ಲದೆ, ಒಂದು ಪತ್ರ ವ್ಯವಹಾರ ಇಲ್ಲದೆ ಮಾಡುವಂತದ್ದು ಫಸ್ಟ್ ಅಧಿಕಾರಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಯಾರು ಅವ್ರನ್ನ AS ಮಾಡಿದ್ರು ಏನೋ ನನಗಂತೂ ಗೊತ್ತಿಲ್ಲ. ನಮ್ಮ ಸರ್ಕಾರದಲ್ಲಿ ಅಂತ ಬಿಜೆಪಿ ಅವರು ತುಂಬಾ ಒಂದ್ ನಿಮಿಷ ಇರಿ. ಆಮೇಲೆ ಇವತ್ತಿನ ಡಿಬೇಟ್ ಅಲ್ಲಿ ಇದೆಯಲ್ಲ, ನಾನು ಆರಂಭದಲ್ಲಿ ಹೇಳ್ಬೇಕಾಯ್ತು, ನಂದೊಂದು ಸೌಭಾಗ್ಯ ಇದೆ. ನನ್ನ ಪಾಠ ಹೇಳ್ಕೊಟ್ಟಂತ ಗುರುಗಳು ಇಲ್ಲೇ ಕೂತಿದ್ದಾರೆ, ಸುಪ್ರೀತ್ ಸರ್. ಅವರೇ ನಮ್ಮನ್ನ ಪ್ರಶ್ನೆ ಮಾಡುವಂತ ಬೆಳಗಿನ ಜಾವ 4 ಗಂಟೆಗೆ ನಮ್ ಇದಂತ ಕ್ಲಾಸ್ಗಳು ತಗೊಂತ ಇದ್ರು. ಸೊ ಅವರ ಇದ್ರಲ್ಲಿ ಪಳಗ್ದವ್ರು ಇವತ್ತು ಅವ್ರು ಪ್ರಶ್ನೆ ಮಾಡೋದು ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನಾವು ಈ ಸ್ಥಾನದಲ್ಲಿ ಬಂದು ಕೂತಿದೀವಿ. ಸೊ ಅದನ್ನ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಕೊಟ್ಟಿರೋದೇ ಇವತ್ತು ನಾವು ಆಚರಣೆನೂ ಮಾಡ್ತಾ ಇದೀವಿ. ಸೊ ಇವತ್ತು ಮಣಿವಣ್ಣನವ್ರು ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ಸರ್ಕಾರ ಒಪ್ಪಲ್ಲ.
ಅದು ಮಂತ್ರಿಗಳು ಒಪ್ಪಲ್ಲ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಆ ಹೇಳಿಕೆ ಇದೆಯಲ್ಲ, ಪ್ರಶ್ನೆ ಮಾಡಿ ಅನ್ನೋದನ್ನ ಯಾರು ಏನು ತಪ್ಪು ಅಂತ ಹೇಳಕ್ಕಾಗಲ್ಲ. ನೀವು ಮಕ್ಕಳಿಗೆ ವಿಜ್ಞಾನದ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಹೇಳಿದ್ರು ನೀನು ಪ್ರಶ್ನೆ ಮಾಡುವಂತ. ಆಲ್ಬರ್ಟ್ ಐನ್ಸ್ಟೀನ್ ಮಗು ಇದ್ದಾಗ ಈ ಸೂರ್ಯೋದಯ ಯಾಕಾಗುತ್ತೆ, ಸೂರ್ಯಾಸ್ತ ಯಾಕಾಗುತ್ತೆ ಅಂತ ತಾಯಿನ ಪ್ರಶ್ನೆ ಹೇಳಿದ್ರಲ್ಲ, ಸರ್ಕಾರಿ ಶಾಲೆಗಳಲ್ಲಿರುವಂತ ಸೌಲಭ್ಯಗಳನ್ನ ಪ್ರಶ್ನೆ ಮಾಡ್ಬೇಕು, ಖಂಡಿತವಾಗ್ಲೂ ಮಾಡ್ಬೇಕು. ಯಾಕೆ ಅಂದ್ರೆ ಅದು ಹಕ್ಕು. ಆಮೇಲೆ ಒಂದು ಹೈಕೋರ್ಟ್ ಆದೇಶ ಕೊಡೋರ್ಗು ರಾಜ್ಯ ಸರ್ಕಾರ ಇಲ್ಲ ಅಣ್ಣ, ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿಸ್ಕೊಳ್ಳಿ ಫಸ್ಟ್. ಇಲ್ಲ ನಿಮ್ಗೆ ಬಿಜೆಪಿಗೆ ನೋಡಿ ಯಾವ್ದೇ ಹಿಜಾಬ್ ಸಿಕ್ತು ನಿಮ್ಗೆ, ಮೊನ್ನೆ ಕ್ರಿಶ್ಚಿಯನ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ ಇದರಲ್ಲಿ ಕೋಮವಾದಿ ಎಲ್ಲಿಂದ ಬಂತು? ಕೋಮವಾದ ಎಲ್ಲಿಂದ ಬಂತು ಇದು? ನಾವು ಅದನ್ನ ಅಲ್ಲ ಕೇಳ್ತೀವಿ. ನೀವು ಪ್ರಶ್ನೆ ಕೇಳ್ಬೇಕು ಅವ್ರನ್ನ. ಇಲ್ಲ ರೀ, ಇಲ್ಲ ಸ್ಕೂಲ್ ಬಿಲ್ಡಿಂಗ್ ಬಿದ್ದೋಗ್ತಿದೆ, ಹಾ ಕ್ಲಾಸ್ ರೂಮೇ ಇಲ್ಲ, ಊಟ ಇಲ್ಲ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋ ಬದಲು ಅಸೆಂಬ್ಲಿಯಲ್ಲಿ ಸ್ಟ್ರೇಟ್ ಕೋಮವಾದಿಗಳು ಇಡೀ ಸಬ್ಜೆಕ್ಟ್ ಬನ್ರಿ. ಇಡೀ ಅಸೆಂಬ್ಲಿನ ಹಿಡಿದು ನಿಲ್ಸಿರೋದನ್ನೇ ಇವ್ರೇನು ಅರಾಜಕತೆ, ಇವ್ರಿಗೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ನೋಡಿ. ಇವರು ಆಫೀಸರ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಇವ್ರಿಗೆ. ಇವತ್ತು ಯಾರು ಬರ್ಸಿದ್ನಲ್ಲ, ಒಬ್ಬ ಉಪನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಪುಂಡಲಿಕ ಮಾನವರ, ಅವ್ರೇನ್ ಹೇಳಿದ್ರು ಗೊತ್ತಾ, ನಾವ್ ಏನಕ್ಕೆ ಬರ್ಸಿದೀವಿ ಅಂತ ಹೇಳಿದ್ರೆ ಅದು ಪ್ರಶ್ನೆ ಮಾಡೋದು ಮಕ್ಳಿಗಲ್ವಂತೆ, ಮಕ್ಳಿಗೆ ಬೇಕಿದ್ದಲ್ಲ ಪೇರೆಂಟ್ಸ್, ಅವರು ಒಳಗಡೆ ಹೇಗಿದ್ದಾರೆ ಅಂತ ಪ್ರಶ್ನೆ ಮಾಡ್ಬೇಕಂತೆ. ಮೈಸೂರು ಯೂನಿವರ್ಸಿಟಿಲಿ ಸದೃಶ್ಯ ಅಂತ ಆಗ್ತಾರೆ. ನಾಹಿಜ್ಞಾನ ಸದೃಶ್ಯ ಅಂದ್ರೆ ಏನು? ಜ್ಞಾನಕ್ಕಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ ಅಂತ ಹೇಳಿ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಸತ್ಯಮೇವ ಜಯತೆ ಅಂದ್ರೆ ಸತ್ಯಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಅಂತ ಹೇಳಿ ಇದರಲ್ಲಿ ನಿಮಗೆ ತೊಂದರೆ ಇದೆ. ಎಷ್ಟು ಇಲಾಖೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಿದ್ದಾನೆ ನಮ್ಗೆ ಗೊತ್ತಿದೆ. ಮಣಿವಣ್ಣನ್ ಸರ್ ಬಂದ ಮೇಲೆ ಯಾವ ರೀತಿ ಅಂಕಿ ಸಂಖ್ಯೆಗಳು ಕರೆಕ್ಟ್ ಆಗಿ ಇದ್ದಾವೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಬಗ್ಗೆ ನಾವು ಒಂದು ಟ್ವೀಟ್ ಮಾಡ್ತೀವಿ, ಸರ್ ಈ ರೀತಿ ಸಮಸ್ಯೆ ಅವ್ರ IAS ಆಫೀಸರ್ ಅವರು ಪ್ರಶ್ನೆ ಮಾಡಿ ಚಂದ್ರಶೇಖರ್ ಅವರೇ, ಅಕಸ್ಮಾತ್ ಅವ್ರಿಗೆ ನಕ್ಸಲೈಟ್ ಮೈಂಡ್ ಸೆಟ್ ಇರಲಿಲ್ಲ ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರು ಮಾಡಿರೋದು ಬಹಳ ಗಂಭೀರವಾದ ಆರೋಪ. ಮಾಧ್ಯಮದ ಮುಂದೆ ಕೂತು ಒಂದು ಜವಾಬ್ದಾರಿಯುತ ಪಕ್ಷದ ವಕ್ತಾರರಾಗಿ ಐಎಎಸ್ ಅಧಿಕಾರಿನ ನಕ್ಸಲ್ ಮನಸ್ಥಿತಿ, ನಿಮ್ಮ ಉತ್ತರ ಸ್ಪಷ್ಟನೆ ಬೇಕಾದ್ರೆ ಉತ್ತರ ಕೊಡಪ್ಪ ಪ್ಲೀಸ್. ಯಾಕೆ ನಕ್ಸಲೈಟ್ ಮೈಂಡ್ ಸೆಟ್ ಅಧಿಕಾರಿ ಅಂತ ಹೇಳಿದ್ರಿ, ಮೈಂಡ್ ಸೆಟ್ ಅಂತ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಅದು ಯಾವುದೋ ಒಂದು ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೋಸ್ಕರ ಪದವನ್ನು ತೆಗೆದ್ರು. ಏನು ಕೈ ಮುಗಿದಿರಬಾರ್ದು ಅಂತ ಹೇಳಿ ಕೈ ಮುಗಿದು ಯಾಕೆ ತೆಗೆದ್ರು? ಸರ್ಕಾರದಿಂದ ಆದೇಶ ಆಯ್ತಾ? ಚೀಫ್ ಮಿನಿಸ್ಟರ್ ಆದೇಶ ಆಯ್ತಾ? ಮಿನಿಸ್ಟರ್ ಆದೇಶ ಆಯ್ತಾ? ಯಾವುದೇ ಆದೇಶ ಇಲ್ಲದೆ ತನ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದಕ್ಕೆ ಇದನ್ನ ಮಾಡಿದ್ದು. ಅದಕ್ಕೆ ಸರ್ಕಾರ ಇವತ್ತು ಅವರಿಗೆ ಮುಖ ಕುಗಿತಿರೋದು. ಯಾಕೆ ಸರ್ಕಾರ ವಿರೋಧ ಮಾಡ್ತಾ ಇದೆ? ಇದಕ್ಕೋಸ್ಕರ ಪ್ರತಿಯೊಂದು ಪ್ರಶ್ನೆ ಮಾಡಿದ್ರೆ ವೈಜ್ಞಾನಿಕತೆ ಹೊರಗಡೆ ಬರ್ತದೆ, ವೈಚಾರಿಕತೆ ಹೊರಗಡೆ ಬರ್ತದೆ. ಆದ್ರೆ ಬಿಜೆಪಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದನ್ನ ಕಲ್ತು ಬಿಟ್ರೆ ಇವ್ರಿಗೆ ಅಲ್ಲಿ ಮತ್ತೆ ವಿದ್ಯಾರ್ಥಿಗಳು ಭೀಮನ್ ಗೌಡ್ರೆ, ನೀವು ಚಂದ್ರಶೇಖರ್ ಅವ್ರು ಇಬ್ರು ಕಿರ್ಚೋದ್ರಿಂದ ಇನ್ 3 ಜನ ಮಾತನಾಡಕ್ಕೂ ಆಗಲ್ಲ. ನೀವಿಬ್ರು ಕಿರ್ಚೋದ್ರಿಂದ ನಿಮ್ಮಿಬ್ರು ಮಾತು ಕೇಳಿಸೋದಿಲ್ಲ. ಚಂದ್ರಶೇಖರ್ ಮಾತಾಡಿದ್ರೆ ಬರೀ ಜಾತಿ ಏನನ್ನ